ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಆಗಸ್ಟ್ 16ರಿಂದ ಶುರು ಆಗುತ್ತೆ ಅಂತ ಹೇಳಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದ್ದಾರೆ. ಇವಾಗ ಆಲ್ರೆಡಿ ಅಗ್ನಿ ಪರೀಕ್ಷೆಗೆ ಶೂಟಿಂಗ್ಸ್ ಎಲ್ಲವೂ ಸಹ ಶುರುವಾಗಿದೆ. ಶುರುವಾಗಿ ಮೊದಲನೇ ದಿವಸ ಏನು ಹೋಗಿ ಆಡಿಷನ್ ಕೊಟ್ಟು ಬಂದಿದ್ದಾರೆ ನಮ್ಮ ಸಂಗೀತ ಶೃಂಗೇರಿ ಅವರಾಗಿರ್ಬೋದು, ವಿನಯ್ ಗೌಡ ಅವರಾಗಿರ್ಬೋದು, ಹಾಗೆ ನಿರಂಜನ್ ದೇಶಪಾಂಡೆ ಅವರು ಹೋಸ್ಟ್ ಮಾಡ್ತಿದ್ದಾರೆ, ಶ್ರುತಿ ಮೇಡಮ್ ಅವರಾಗಿರ್ಬೋದು. ಈ 3 ಜನ ಜಡ್ಜಸ್ ಆಗಿ ಕಾಣಿಸ್ಕೊಂಡು ಒಂದಷ್ಟು ಜನನ ಸೆಲೆಕ್ಟ್ ಮಾಡಿದ್ದಾರೆ. ಲೈಕ್ ಕಾಮನ್ ಪೀಪಲ್ ಅಲ್ಲಿ ಯಾರು ಸೆಲೆಕ್ಟ್ ಆಗಿ ಆ ಮೇನ್ ಸ್ಟೇಜ್ ಮೇಲೆ ಹೋಗಿರ್ತಾರೋ ಅಲ್ಲಿ ಒಂದಷ್ಟು ಜನನ ಫಿಲ್ಟರ್ ಮಾಡಿ 6 to 7 ಮೆಂಬರ್ಸ್ ಏನೋ ಮೇನ್ ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ ಹೇಳ್ತಿದ್ದಾರೆ. ಬಟ್ ಇವಾಗ ರಿಜೆಕ್ಟ್ ಆಗಿ ಬಂದಿರೋರ್ ವ್ಯಥೆ ಅಂತೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಕ್ ಆಗ್ತಿಲ್ಲ. ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರು. ಬಟ್ ನನ್ನ ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿ ನನಗೆ ಬೇಜಾರಾಗ್ತಿಲ್ಲ. ನನಗಿಂತ ಕಡಿಮೆ ಟ್ಯಾಲೆಂಟ್ ಇರುವಂತಹ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಿಬಿಟ್ರಲ್ಲ, ಅದಕ್ಕೆ ನನಗೆ ಬೇಜಾರಾಗ್ತಿದೆ. ಏನೂ ಟ್ಯಾಲೆಂಟ್ ಇಲ್ಲದೆ ಇರೋರನ್ನ ಸೆಲೆಕ್ಟ್ ಮಾಡಿದ್ರಲ್ಲ, ಅದಕ್ಕೆ ನನಗೆ ಬೇಜಾರಾಗ್ತಿದೆ ಅಂತ ಒಂದಷ್ಟು ಜನ ವಿಡಿಯೋ ಮಾಡಿ ಹಾಕ್ತಿದ್ದಾರೆ. ಆ್ಯಂಡ್ ಹಾಗೆ ಇನ್ನೊಂದಷ್ಟು ಜನ ನಮ್ಮನ್ನು ಬೆಳಗ್ಗೆಯಿಂದ ನೈಟ್ವರೆಗೂ ಇರಿಸ್ಕೊಂಡು ಕರೆಸ್ಕೊಂಡು ಲೈಕ್ ನಮ್ಮ ಟೈಮನ್ನು ವೇಸ್ಟ್ ಮಾಡಿ ನಮ್ಮನ್ನು ರಿಜೆಕ್ಟ್ ಮಾಡಿ ಕಳಿಸಿದ್ರು ಅಂತೆಲ್ಲ ಕೂಡ ಸಾಕಷ್ಟು ಜನ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಿದ್ದಾರೆ. ಆ್ಯಕ್ಚುಲಿ ರಿಯಾಲಿಟಿ ಶೋಸ್ಗಳು ನಡೆಯೋದೇ ಹೀಗೆ. ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ಟೈಮ್ ಕೊಡೋಕ್ಕಾಗುತ್ತೆ ಅಂದಾಗ ಮಾತ್ರ ನೀವು ರಿಯಾಲಿಟಿ ಶೋಸ್ಗಳಿಗೆ ಆಡಿಷನ್ ಕೊಡೋದಕ್ಕೆ ಹೋಗಬೇಕು. ಒಂದು ಶೋಗೆ ಆಡಿಷನ್ ಕೊಡೋಕೆ ಹೋಗ್ತಿದ್ದೀರಾ ಅಂತಂದಾಗ ನೀವು ಬೆಳಗಿನ ಜಾವ 3 ಗಂಟೆಗೆ ಎದ್ದೇಳ್ತಿರೋ, 4 ಗಂಟೆಗೆ ಎದ್ದೇಳ್ತಿರೋ ಅಥವಾ 5 ಗಂಟೆಗೆ ಎದ್ದು ಹೋಗ್ತಿರೋ, ಇಟ್ ಡಸಂಟ್ ಮ್ಯಾಟರ್. ಅಲ್ಲಿ ಎಷ್ಟು ಟೈಮ್ ಕನ್ಸ್ಯೂಮ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ, ಏನೇನು ಪ್ರೊಸೀಜರ್ಸ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಅವ್ರು ಕರೆದಾಗ ಹೋಗಿ ನೀವು ಆಡಿಷನ್ ಕೊಟ್ಟು ಬರಬೇಕಾಗತ್ತೆ. ಆ್ಯಂಡ್ ಅವರು ಸ್ಟೇಜ್ ಮೇಲೆ ನಿಂತ್ಕೊಂಡು ನೀವು ಏನೇನು ಪರ್ಫಾರ್ಮ್ ಮಾಡಬೇಕು ಅಂತ ಹೇಳ್ತಾರೋ ಅದನ್ನೆಲ್ಲವನ್ನು ಸಹ ನೀವು ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ನೀವೆಲ್ಲ ಪರ್ಫಾರ್ಮ್ ಮಾಡಿದ್ಮೇಲೂ ಸಹ ನೀವು ರಿಜೆಕ್ಟ್ ಆಗಿದ್ದೀರಾ ಅಂತಂದರೆ ನಿಮಗಿಂತ ಚೆನ್ನಾಗಿ ಕಂಟೆಂಟ್ ಕೊಡಬಹುದು ಅಂತ ಹೇಳಿ ಬೇರೆ ಕಂಟೆಸ್ಟೆಂಟ್ ಬಗ್ಗೆ ಅನಿಸಿರುತ್ತೆ. ನಿಮ್ಗೆ ಅನಿಸಿರೋದಿಲ್ಲ, ನನಗಿಂತ ಅವ್ರಿಗೆ ಟ್ಯಾಲೆಂಟ್ ಕಡಿಮೆ ಇತ್ತು, ಅವ್ರು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ ನಿಮ್ಗೆ ಅನಿಸ್ಬೋದು. ಬಟ್ ಅವ್ರಿಗೆ ಏನೋ ಒಂದು ಹಿಡನ್ ಟ್ಯಾಲೆಂಟ್ ಕಾಣಿಸಿರುತ್ತೆ. ಸೊ ಈ ವ್ಯಕ್ತಿನ ಸೆಲೆಕ್ಟ್ ಮಾಡಿದ್ರೆ ನಮಗೆ TRP ಸಿಗುತ್ತೆ, ಈ ವ್ಯಕ್ತಿಯಿಂದ ನಮಗೆ ಲಾಭ ಇದೆ ಅಂತ ಹೇಳಿ ಅವ್ರಿಗೆ ಅನಿಸುತ್ತೆ. ಆವಾಗ ಅವರು ಬೇರೆ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡೋದಕ್ಕೆ ಸಾಧ್ಯ. ನೀವು ರಿಜೆಕ್ಟ್ ಆದ್ರಿ ಅಂತ ಅಂದಿದ ತಕ್ಷಣ ಒಂದು ಶೋ ಬಗ್ಗೆ ಬಂದು ಈ ರೀತಿ ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು, ನೆಗೆಟಿವ್ ಆಗಿ ವಿಡಿಯೋಗಳನ್ನ ಮಾಡಿ ಹಾಕೋದು ತುಂಬಾ ತಪ್ಪಾಗುತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ ಸೆಲೆಕ್ಟ್ ಆಗಿದ್ರೆ ಈ ರೀತಿ ನೆಗೆಟಿವ್ ಆಗಿ ವಿಡಿಯೋಸ್ಗಳನ್ನ ಮಾಡಿ ಆಗ್ತಿರ್ಲಿಲ್ವ ಅಲ್ವಾ? ಜಸ್ಟ್ ರಿಜೆಕ್ಟ್ ಆದೆ ಅಂತ ಅಂದಿದ ತಕ್ಷಣ ಬಂದು ಈ ರೀತಿ ಕಮೆಂಟ್ಸ್ಗಳನ್ನು, ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ರೆ ನೆಕ್ಸ್ಟ್ ಸೀಸನ್ನಲ್ಲಿ ಅಕಸ್ಮಾತ್ ಏನಾದರೂ ಕಾಮನ್ ಮ್ಯಾನ್ಗೆ ಮತ್ತೆ ಅವಕಾಶ ಕೊಟ್ಟರು ಅಂತಂದಾಗ ನೀವು ಅಲ್ಲಿ ಹೋಗಿ ಮತ್ತೆ ಆಡಿಷನ್ ಕೊಡುವಂತಹ ಒಂದು ಚಾನ್ಸೇ ಇರೋದಿಲ್ಲ ನಿಮಗೆ ಅಂತ ಹೇಳ್ಬೋದು. ಈ ರೀತಿ ನೆಗೆಟಿವ್ ಕಮೆಂಟ್ಸ್ಗಳನ್ನು ಹಾಕ್ಕೊಂಡು ಹೋದರೆ ನೀವು ಮತ್ತೆ ನೆಕ್ಸ್ಟ್ ಸೀಸನಲ್ಲಿ ಏನಾದರೂ ಕಾಮನ್ ಪೀಪಲ್ಗೆ ಚಾನ್ಸ್ ಇದೆ ಅಂತ ಹೇಳಿದಾಗ ಮತ್ತೆ ಹೋಗಿ ಆಡಿಷನ್ ಕೊಡುವಂತಹ ಚಾನ್ಸನ್ನೇ ನೀವು ಕಳ್ಕೊಬೋದು. ಈ ರೀತಿ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನೋಡಿಕೊಂಡು ವೀಡಿಯೋಸ್ಗಳನ್ನ ಮಾಡಿ. ಆ್ಯಂಡ್ ಇನ್ನು ಲಾಸ್ಟ್ ರೌಂಡ್ವರೆಗೂ ಹೋಗಿ ಸೆಲೆಕ್ಟ್ ಆಗಿ ಬಂದಿರೋರು ಕೂಡ ತುಂಬಾ ನೆಗೆಟಿವ್ ಆಗಿ ವಿಡಿಯೋಸ್ಗಳನ್ನ ಮಾಡಿ ಹಾಕ್ತಿದ್ದೀರಾ. ವೇಟ್ ಮಾಡಿ ಸ್ವಲ್ಪ. ಬಿಗ್ ಬಾಸಲ್ಲೂ ಸಹ ವೈಲ್ಡ್ ಕಾರ್ಡ್ ಎಂಟ್ರಿ ಅನ್ನೋದು ನಡೆಯುತ್ತೆ. ಈ ಲಾಸ್ಟ್ ರೌಂಡ್ವರೆಗೂ ಹೋಗಿ ಯಾರು ರಿಜೆಕ್ಟ್ ಆಗಿ ಬಂದಿದ್ದಾರೆ ಅವರನ್ನೇ ಕರೆಸ್ಕೊಳ್ಳುವಂತಹ ಚಾನ್ಸಸ್ ಇದೆ. ವೈಲ್ಡ್ ಕಾರ್ಡ್ ಎಂಟ್ರಿಗೂ ಕೂಡ ನೀವು ಕೇಪಬಲ್ ಇದ್ದೀರಾ ಅಂತ ಏನಾದರೂ ಅವ್ರಿಗೆ ಅನಿಸಿದರೆ ನಿಮ್ಮನ್ನು ಕರೆಸ್ಕೊಳ್ಳುವಂತಹ ಚಾನ್ಸಸ್ ಇರುತ್ತೆ. ಬಟ್ ನೀವು ಈ ರೀತಿ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಿದಾಗ ಆ ಒಂದು ಚಾನ್ಸಸ್ನು ನೀವು ಕಳ್ಕೊಳ್ಳುವಂತಹ ಚಾನ್ಸಸ್ ಇದೆ. ಸೊ ನೆಗೆಟಿವ್ ಆಗಿ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡಬೇಡಿ. ಅವ್ರು ಯಾರು ಕೂಡ ನೀವೇ ಬೇಕು ಅಂತ ಹೇಳಿ ಬಂದಿರೋದಲ್ಲ, ನೀವು ಬಿಗ್ ಬಾಸ್ ಬೇಕು ಅಂತ ಹೇಳಿ ಹೋಗಿರೋದು. ನಮಗೆ ಟ್ಯಾಲೆಂಟ್ ಇತ್ತು ಅಂತ ಹೇಳಿ ಸಾಕಷ್ಟು ಜನ ವಿಡಿಯೋ ಮಾಡ್ತಾನೇ ಇದ್ದೀರಾ. ನಿಮ್ಮ ಟ್ಯಾಲೆಂಟ್ನ ಶೋಕೇಸ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬಿಗ್ ಬಾಸ್ ವೇದಿಕೆನೇ ಬೇಕು ಅಂತ ಏನಿಲ್ಲ. ನಾವು ಯಾವುದೋ ಓಬಿರಾಯನ್ ಕಾಲದಲ್ಲಿ ಇವಾಗ ಬದುಕ್ತಿಲ್ಲ. ನಮ್ಮ ಟ್ಯಾಲೆಂಟ್ನ ಶೋಕೇಸ್ ಮಾಡ್ಕೊಳೋದಕ್ಕೆ ಯಾರೋ ಬಂದು ನಮಗೆ ಚಾನ್ಸ್ ಕೊಡಬೇಕು ಅಥವಾ ಯಾರೋ ಬಂದು ನಮಗೆ ಸ್ಟೇಜ್ ಕೊಡಬೇಕು, ನಾವು ಆ ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮ್ ಮಾಡಿದ್ರೇ ನಮ್ಮ ಟ್ಯಾಲೆಂಟ್ನ ನಾವು ತೋರಿಸ್ಕೊಳ್ಳೋಕ್ಕಾಗೋದು ಅನ್ನೋ ರೀತಿ ಓಬಿರಾಯನ್ ಕಾಲದಲ್ಲಿ ನಾವು ಬದುಕ್ತಿಲ್ಲ. ಕೈಯಲ್ಲಿ ಒಂದು ಫೋನ್ ಇದ್ದರೆ ಸಾಕು, ನಮ್ಮ ಟ್ಯಾಲೆಂಟ್ ಇಡೀ ಜಗತ್ತಿಗೆ ತೋರಿಸ್ಕೊಡುವಂಥ ಅವಕಾಶ ಇರುವಂಥ ಜನ್ರೇಷನಲ್ಲಿ ನಾವು ಬದುಕ್ತಾ ಇದ್ದೀವಿ. ಸೊ ನಿಮ್ಮ ಕೈನಲ್ಲಿ ಫೋನ್ ಇದೆ ಅಂತಂದಾಗ ನಿಮ್ಮ ಟ್ಯಾಲೆಂಟ್ನ ನೀವು ಅದರಲ್ಲೂ ಸಹ ಪ್ರೂವ್ ಮಾಡ್ಕೋಬೋದು. ಬಟ್ ಎಷ್ಟೋ ಜನಗಳ ಕನಸು ಇದು ಬಿಗ್ ಬಾಸ್ ಸ್ಟೇಜ್ ಅನ್ನೋದು. ಎಷ್ಟೋ ಜನಗಳ ಕನಸು. ತುಂಬ ಜನಕ್ಕೆ ಬೇಗ ರೀಚ್ ಆಗ್ತೀವಿ ಅನ್ನೋದೊಂದು ಆಸೆ ಇರುತ್ತೆ. ಬಟ್ ಕನಸು ಈಡೇರಿಲ್ಲ ಅಂತ ಅಂದಿದ ತಕ್ಷಣ ಆ ಶೋ ಬಗ್ಗೆನೇ ನೆಗೆಟಿವ್ ಆಗಿ ವಿಡಿಯೋ ಮಾಡಿ ಹಾಕೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಆ್ಯಂಡ್ ನಿಮ್ಮನ್ನು ಯಾಕೆ ಸೆಲೆಕ್ಟ್ ಮಾಡಿಲ್ಲ ಅನ್ನೋದಕ್ಕೂ ಅವ್ರ ಹತ್ರ ಒಂದಷ್ಟು ರೀಸನ್ಸ್ಗಳಿರುತ್ತೆ. ಯಾಕೆ ಅಂದರೆ ಬಿಗ್ ಬಾಸ್ ಮನೆ ಅಂತಂದಾಗ ಅಥವಾ ಬಿಗ್ ಬಾಸ್ ಶೋ ಅಂತಂದಾಗ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿರ್ತಾರೆ ಅವರು ಒಂದು ಶೋ ಮೇಲೆ. ಸೊ ಅವ್ರಿಗೆ ಗೊತ್ತಿರುತ್ತೆ ನಾವು ಇಂಥ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಬೇಕು, ನಮಗೆ ಇಂಥ ಕಂಟೆಸ್ಟೆಂಟಿಂದ ಇಂತಿಂಥ ಕಂಟೆಂಟ್ ಬರಬೇಕು, TRP ಸಿಗಬೇಕು. ಸೊ ಇವರಿಂದ ನಾವಿಷ್ಟು ರಿಟರ್ನ್ಸ್ನ
ತಗೋಬೋದು. ನಾವು ಹಾಕಿರುವಂತಹ ಇನ್ವೆಸ್ಟ್‌ಮೆಂಟ್‌ನ ನಾವು ಅವ್ರ ಕಡೆಯಿಂದ ಇಷ್ಟು ರಿಟರ್ನ್ಸ್‌ನ ನಾವು ತೊಗೊಳಕ್ಕಾಗತ್ತೆ ಅನ್ನುವಂತಹ ಗ್ಯಾರಂಟಿ ಅವ್ರಿಗೆ ಬಂದಾಗ ಮಾತ್ರ ಅವರು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಇಫ್ ಇನ್ ಕೇಸ್ ಅವ್ರಿಗೆ ಅನಿಸಿಲ್ಲ ಅಂದರೆ ನಮ್ಮ ಶೋಗೆ ಇವರಿಂದ ಏನೂ ರಿಟರ್ನ್ಸ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವ್ರಿಗೇನಾದರೂ ಅನಿಸಿದ್ರೆ ಸೊ ಅವ್ರು ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಸಾಕಷ್ಟು ಜನ ಲೈಕ್ ಅವ್ರು ಹೇಳ್ದಾಗೆ ಕೇಳಬೇಕಾಗತ್ತೆ. ಯಾವುದಾದ್ರು ಒಂದು ರಿಯಾಲಿಟಿ ಶೋ ಅಂತಂದಾಗ ಅವರು ನಮಗೆ ಯಾವುದು ರಿಯಲ್ ಆಗಿ ತೋರಿಸೋದಿಲ್ಲ. ರಿಯಾಲಿಟಿ ಶೋ ಅಂದರೆ ಆಲ್ಮೋಸ್ಟ್ ಎಲ್ಲವೂ ಕೂಡ ಸ್ಕ್ರಿಪ್ಟೆಡ್ ಆಗಿರುತ್ತೆ. 100% ಸ್ಕ್ರಿಪ್ಟೆಡ್ ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು 70% ಆದರೂ ಸ್ಕ್ರಿಪ್ಟೆಡ್ ಖಂಡಿತವಾಗ್ಲೂ ಹಾಗೆ ಆಗಿರುತ್ತೆ. ಸೊ ಸ್ಕ್ರಿಪ್ಟೆಡ್ ಶೋ ಅಂತಂದಾಗ ಅವ್ರು ಏನೇನು ಹೇಳ್ತಾರೋ ಅದೆಲ್ಲವನ್ನು ಸಹ ನೀವು ಕೇಳಬೇಕಾಗುತ್ತೆ. ನೀವು ಅದಕ್ಕೆಲ್ಲಕ್ಕೂ ರೆಡಿಯಾಗಿರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಅಲ್ಲಿ ಏನೋ ಒಂದು ತಪ್ಪು ನಡೀತಿದೆ, ಬಟ್ ಈ ಶೋ ಅವ್ರು ಹೇಳ್ತಾರೆ ಅದು ತಪ್ಪು ಅಂತ ನೀವು ಹೇಳೋಂಗಿಲ್ಲ, ಅದು ಸರಿ ಅಂತಲೇ ಹೇಳಬೇಕು ಅಂತ ಹೇಳಿ ಶೋ ಅವ್ರು ಹೇಳ್ತಾರೆ. ಆವಾಗ ನೀವು ಹೋಗಿ ಅದನ್ನು ಸರಿ ಅಂತಲೇ ಹೇಳಬೇಕು. ಅಲ್ಲೊಂದು ಏನೋ ಒಂದು ಫೈಟ್ ನಡಿಬೇಕು, ಅಲ್ಲೊಂದು ಕಂಟೆಂಟ್ ಕ್ರಿಯೇಟ್ ಆಗಬೇಕು. ಸೊ ಅದಕ್ಕೋಸ್ಕರ ಅದನ್ನು ತಪ್ಪು ಅಂತ ಹೇಳಿನೇ ಹೇಳ್ತಾರೆ. ಅದನ್ನು ನೀವು ತಪ್ಪು ಅಂತ ಹೇಳೋಂಥವ್ರಾಗಿರಬೇಕು. ಇಲ್ಲ ಅಲ್ಲಿ ಸರಿ ನಡೀತಿದೆ, ಅದನ್ನು ನಾನು ತಪ್ಪು ಅಂತ ಹೇಳಲ್ಲ ಅನ್ನುವಂತಹ ಮೈಂಡ್ಸೆಟ್ ಇಟ್ಕೊಂಡು ಏನಾದರೂ ನೀವು ಬಿಗ್ ಬಾಸ್ಗೆ ಆಡಿಷನ್ ಕೊಡೋಕ್ಕೆ ಹೋದರೆ, ಜಸ್ಟ್ ಬಿಗ್ ಬಾಸ್ ಅಂತಲೇ ಅಲ್ಲ, ಯಾವುದೇ ರಿಯಾಲಿಟಿ ಶೋ ಆಗಿರ್ಬೋದು, ನೀವೇನಾದರೂ ಈ ಮೈಂಡ್ಸೆಟ್ಟನ್ನು ಇಟ್ಕೊಂಡು ಆಡಿಷನ್ ಕೊಡೋಕ್ಕೆ ಹೋದರೆ ಖಂಡಿತವಾಗ್ಲೂ ಅವ್ರು ಯಾರೂ ನಿಮ್ಮನ್ನು ಸೆಲೆಕ್ಟ್ ಮಾಡೋದಿಲ್ಲ. ಅವ್ರು ಹೇಳ್ದಾಗೆ ನೀವು ಕೇಳಬೇಕು. ಲೈಕ್ ಅವ್ರು ಕೀ ಕೊಟ್ಟರು ಅಂತಂದರೆ ನೀವು ಕುಣಿಯೋಕ್ಕೂ ರೆಡಿ ಇರಬೇಕು, ಮೇಲಿಂದ ಕೆಳಗಡೆ ಎಗರೋಕ್ಕೂ ರೆಡಿ ಇರಬೇಕು. ಆ ರೀತಿ ಕಂಟೆಸ್ಟೆಂಟ್ಗಳಾಗಿರಬೇಕು. ಆ ರೀತಿ ಮೈಂಡ್ಸೆಟ್ ಏನಾದರೂ ನಿಮಗಿದ್ದರೆ ಮಾತ್ರ ಯಾವುದೇ ಒಂದು ರಿಯಾಲಿಟಿ ಶೋನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕೇಪಬಲ್ ಆಗಿರ್ತೀರ. ಲೈಕ್ ಟ್ಯಾಲೆಂಟ್ ಇರಲೇಬೇಕು ಅಂತ ಇಲ್ಲ, ಟ್ಯಾಲೆಂಟ್ ಇರಲೇಬಾರ್ದು ಅಂತ ಏನಿಲ್ಲ. ಜಸ್ಟ್ ಅವ್ರು ಹೇಳ್ದಾಗ ಕೇಳ್ಕೊಂಡು ಇದ್ದರೆ ಸಾಕು ಅನ್ನೋದು ನನ್ನ ಅಭಿಪ್ರಾಯ. ಲೈಕ್ ಇದೇ ನಡೆಯುತ್ತೆ ಅಂತ ಹೇಳ್ತಿಲ್ಲ. ನನ್ನ ಒಂದು ಮೈಂಡ್ಸೆಟ್ಟಲ್ಲಿ ರಿಯಾಲಿಟಿ ಶೋಸ್ಗಳಂದರೆ ಈ ರೀತಿ ನಡೆಯುತ್ತೆ ಅನ್ನೋದು ನನ್ನೊಂದು ಮೈಂಡ್ಸೆಟ್ಟಲ್ಲಿ ಇರುತ್ತಲ್ಲ. ಸೊ ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಷ್ಟೇ. ಅಥವಾ ನಾನು ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದಲ್ಲ ಇದು. ನನಗೆ ರಿಯಾಲಿಟಿ ಶೋಸ್ ಅಂದರೆ ಏನು, ನನ್ನ ಒಂದು ಅಭಿಪ್ರಾಯ ಏನು ರಿಯಾಲಿಟಿ ಶೋಸ್ ಬಗ್ಗೆ ನಾನು ಅದನ್ನು ಹೇಳ್ತಿದ್ದೀನಿ ಅಷ್ಟೇ. ಸೊ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದಾಗ ಯಾವುದಾದ್ರು ಒಂದು ಕಂಟೆಸ್ಟೆಂಟ್ಗಳಿಂದ ರಿಟರ್ನ್ಸ್ ಬರುತ್ತೆ ಅಂತಂದಾಗ ಮಾತ್ರ ಅವ್ರು ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಆ ರಿಟರ್ನ್ಸ್ನ ಹೇಗೆ ಪಡ್ಕೊಳ್ಬೇಕು ಅನ್ನೋದು ಸಹ ಅವ್ರಿಗೆ ಗೊತ್ತಿರುತ್ತೆ. ಆ ಕಂಟೆಸ್ಟೆಂಟ್ನ ಹೇಗೆ ಆಡಿಸ್ಬೇಕು ಅನ್ನೋದು ಸಹ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರು ಹೇಳ್ದಂಗೆ ನೀವು ಆಡ್ಕೊಂಡು ಹೋದರೆ ಸಾಕು, ಯು ವಿಲ್ ಸರ್ವೈವ್ ಇನ್ ದ ರಿಯಾಲಿಟಿ ಶೋ ಅನ್ನೋದು ನನ್ನ ಅಭಿಪ್ರಾಯ. ಅಲ್ಲಿ ಜಗಳ ಮಾಡು ಅಂತಂದರೆ ಜಗಳ ಮಾಡಬೇಕು, ಜಗಳ ಆಡ್ದಿರ ಸೈಲೆಂಟಾಗಿ ನಿಂತ್ಕೊ ಅಂತಂದರೆ ನಿಂತ್ಕೋಬೇಕು. ಇನ್ನೊಬ್ರು ಬಂದು ಹೊಡಿತಾರೆ, ನೀನು ಹೊಡ್ಸ್ಕೊ ಅಂತಂದರೆ ಹೊಡ್ಸ್ಕೋಬೇಕು. ನೀನು ಹೋಗಿ ಹೊಡಿ ಅಂತ ಹೇಳ್ತಾರೆ, ಹೊಡಿಬೇಕು. ಇಷ್ಟೇ ರಿಯಾಲಿಟಿ ಶೋ ಅಂತಂದರೆ. ಆ್ಯಂಡ್ ನಮ್ಮ ಡಿ ಬಾಸ್ ಯಾವಾಗಲೋ ಹೇಳಿದರು, ನಾನು ಏನಕ್ಕೆ ರಿಯಾಲಿಟಿ ಶೋಸ್ಗಳಿಗೆ ಜಡ್ಜಸ್ ಆಗಿ ಬರೋದಿಲ್ಲ ಅಂತಂದರೆ, ಅಲ್ಲಿ ಯಾರೋ ಒಬ್ಬ ಸರಿ ಮಾಡ್ತಿರ್ತಾನೆ, ಅವನನ್ನು ತಪ್ಪು ಅಂತ ಹೇಳು ಅಂತಾರೆ. ನನ್ನ ಕೈಯಲ್ಲಿ ಅದೆಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾನು ರಿಯಾಲಿಟಿ ಶೋಸ್ಗಳಿಗೆ ಜಡ್ಜಸ್ ಆಗಿ ಹೋಗೋದಿಲ್ಲ ಅಂತ ಹೇಳಿ ಡಿ ಬಾಸ್ ಅವ್ರು ಯಾವಾಗಲೋ ಕನ್ಫರ್ಮ್ ಮಾಡಿದರು. ಸೊ ಅದೇ ಮೇಯ್ನ್ ಎಲ್ಲ ರಿಯಾಲಿಟಿ ಶೋನಲ್ಲೂ ಸಹ ನಡೆಯೋದದೇ. ಅವ್ರಿಗೆ TRP ಹೇಗೆ ಗೇನ್ ಆಗಬೇಕೋ, TRPನ ಹೇಗೆ ಕ್ರ್ಯಾಕ್ ಮಾಡ್ಕೋಬೇಕು ಅನ್ನೋದು ಗೊತ್ತಿರುತ್ತೆ. ಸೊ ಆ ಒಂದು ಬೇಸಿಸ್ ಮೇಲೆ ಕಂಟೆಸ್ಟೆಂಟ್ಗಳನ್ನ ಆಟ ಆಡಿಸ್ಕೊಂಡು ಹೋಗ್ತಾರೆ ಅಷ್ಟೇ. ನೀವು ಸೆಲೆಕ್ಟ್ ಆಗಿಲ್ಲ ಅಂದಿದ ತಕ್ಷಣ ನಿಮಗೆ ಟ್ಯಾಲೆಂಟ್ ಇಲ್ಲ ಅಂತ ಅಲ್ಲ. ಟ್ಯಾಲೆಂಟ್ ಇರೋದಕ್ಕೆ ನೀವು ಲಾಸ್ಟ್ ರೌಂಡ್ವರೆಗೂ ಹೋಗಿರ್ತೀರ. ಸೊ ಆ ಟ್ಯಾಲೆಂಟ್ನ ನಿಮ್ಮ ಕೈಯಲ್ಲಿರುವಂಥ ಫೋನನ್ನು ಯೂಸ್ ಮಾಡಿಕೊಂಡೆ ಆ ಟ್ಯಾಲೆಂಟ್ನ ಇಡೀ ಪ್ರಪಂಚಕ್ಕೆ ಗೊತ್ತಾಗೋ ರೀತಿ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ನಿಜವಾಗ್ಲೂ ನಿಮಗೆ ಟ್ಯಾಲೆಂಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಆ್ಯಂಡ್ ಇನ್ನು ಇವಾಗ ಟ್ಯಾಲೆಂಟ್ ಬಗ್ಗೆ ಹೇಳಿದಾಗ ಸಾಕಷ್ಟು ಜನ ಕೇಳ್ಬೋದು, ಹಾಗಾದರೆ ಬಿಗ್ ಬಾಸ್ ಶೋಗೆ ಹೋಗೋದಕ್ಕೆ ಅವ್ರು ಹೇಳ್ದಂಗೆ ಕೇಳಿಬಿಟ್ರೆ ಸಾಕಾ, ಟ್ಯಾಲೆಂಟ್ ಇರೋದು ಏನು ಬೇಡವಾ ಅಂತ ಹೇಳಿ ಸಾಕಷ್ಟು ಜನ ಕೇಳ್ಬೋದು. ಅಫ್ಕೋರ್ಸ್ ಟ್ಯಾಲೆಂಟ್ ಅನ್ನೋದು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ಬೇಕು. ಟ್ಯಾಲೆಂಟ್ ಇರಲೇಬಾರ್ದು ಅಂತ ಹೇಳ್ತಿಲ್ಲ. ಲೈಕ್ ಬಿಗ್ ಬಾಸ್ ಅನ್ನೋದು ಇಲ್ಲಿದೆ ಅಂತಂದರೆ ಅದಕ್ಕಿಂತ ಒಂದು ಸ್ಟೆಪ್ ಕೆಳಗಡೆವರೆಗೂ ಹೋಗೋದಕ್ಕೆ ನಿಮಗೆ ಟ್ಯಾಲೆಂಟ್ ಬೇಕೇ ಬೇಕು. ಆ ಬಿಗ್ ಬಾಸ್ ಮೇನ್ ಸೀಸನ್ಗೆ ಹೋಗೋದಕ್ಕೆ ನಿಮಗೆ ಟ್ಯಾಲೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ಫ್ಲುಯೆನ್ಸ್ ಆಗಿರ್ಬೋದು, ಅಥವಾ ಅವ್ರು ಹೇಳ್ದಂಗೆ ಕೇಳ್ತೀವಿ ಅನ್ನೋಂಥ ಮೈಂಡ್ಸೆಟ್ ಆಗಿರ್ಬೋದು, ಅವ್ರು ಕೊಟ್ಟಿರುವಂತಹ ಅಗ್ರಿಮೆಂಟ್ಸ್ ಎಲ್ಲದಕ್ಕೂ ಒಪ್ಪಿಗೆ ಇದೆ ಅಂತ ಹೇಳಿ ಸೈನ್ ಹಾಕೋದಾಗಿರ್ಬೋದು, ಈ ರೀತಿಯಾದಂತಹ ಮೈಂಡ್ಸೆಟ್ ಇರಬೇಕಾಗತ್ತೆ. ಸೊ ಆ ಒಂದು ಮೈಂಡ್ಸೆಟ್ ಇದ್ದಾಗ ಮಾತ್ರ ನೀವು ಮೇನ್ ಸೀಸನ್ಗೆ ಹೋಗೋಕ್ಕಾಗೋದು. ಇಲ್ಲಾಂದರೆ ಇಲ್ಲಿವರೆಗೂ ಹೋಗ್ತೀರಾ, ಲೈಕ್ ಒಂದು 10 ಸ್ಟೆಪ್ಸ್ ಇದೆ ಅಂದರೆ 8 ಸ್ಟೆಪ್ಸ್ವರೆಗೂ ಬೇಕಾದ್ರೆ ನೀವು ಹೋಗ್ತೀರಾ. 9 ಆ್ಯಂಡ್ 10 ಸ್ಟೆಪ್ಸ್ಗೆ ಹೋಗದೆ ರಿಜೆಕ್ಟ್ ಆಗಿ ಬರುವಂತಹ ಚಾನ್ಸಸ್ ಇರುತ್ತೆ. ಅದೇ 8 ಸ್ಟೆಪ್ಸ್ವರೆಗೂ ಹೋಗೋದಕ್ಕೆ ನಿಮಗೆ ಟ್ಯಾಲೆಂಟ್ ಅನ್ನೋದು ಖಂಡಿತವಾಗ್ಲೂ ಬೇಕೇ ಬೇಕು. ಸೊ ಆ ಟ್ಯಾಲೆಂಟ್ ಇರೋರೇ 8 ಸ್ಟೆಪ್ವರೆಗೂ ಹೋಗ್ತಾರೆ. ಟ್ಯಾಲೆಂಟ್ ಮೀರಿ ಸಾಕಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅಲ್ಲಿ. ಸೊ ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲವಕ್ಕೂ ಸಹ ಒಪ್ಕೊಳ್ಳೋರು ಮೇನ್ ಸೀಸನ್ಸ್ಗೆ ಹೋಗ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ರಿಯಾಲಿಟಿ ಶೋಸು ನಡೆಯೋದು ಇದೇ ರೀತಿ. ಬಟ್ ಏನು ಹೇಳೋಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ,
ಇಫ್ ಇನ್ ಕೇಸ್ ನೀವೇನಾದರೂ ಲಾಸ್ಟ್ ರೌಂಡ್ವರೆಗೂ ಹೋಗಿ ರಿಜೆಕ್ಟ್ ಆಗಿ ಬಂದಿದ್ದರೆ ಪ್ಲೀಸ್ ನೆಗೆಟಿವ್ ಆಗಿ ವೀಡಿಯೋಸ್ಗಳನ್ನ ಹಾಕೋದನ್ನು ಸ್ಟಾಪ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ. ಯಾಕೆಂದರೆ ನೀವು ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಹೋಗುವಂತಹ ಚಾನ್ಸಸ್ ತುಂಬ ಇರುತ್ತೆ. ಲಾಸ್ಟ್ ರೌಂಡ್ವರೆಗೂ ಹೋಗಿದ್ದೀರಾ ಅಂದರೆ ವೈಲ್ಡ್ ಕಾರ್ಡ್ ಎಂಟ್ರಿಗೆ ಮತ್ತೆ ನಿಮಗೆ ಕಾಲ್ ಬರುವಂತಹ ಚಾನ್ಸಸ್ ಇರುತ್ತೆ. ಅಷ್ಟರಲ್ಲಿ ನೀವು ಈ ರೀತಿ ನೆಗೆಟಿವ್ ಆಗಿ ವೀಡಿಯೋಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಿದ್ರೆ ನಿಮಗೆ ಖಂಡಿತವಾಗ್ಲೂ ಆ ಚಾನ್ಸ್ ಅನ್ನೋದು ಸಿಗೋದಿಲ್ಲ. ಸೊ ಸ್ವಲ್ಪ ವೆಯ್ಟ್ ಮಾಡಿ. ವೈಲ್ಡ್ ಕಾರ್ಡ್ ಎಂಟ್ರೀಸ್ ಎಲ್ಲ ಮುಗಿದ ಮೇಲೆ ಬೇಕಾದರೆ ನೀವು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅಲ್ಲಿ ಯಾವ ರೀತಿ ನಡೆಸ್ಕೊಂಡ್ರು ಅದನ್ನೆಲ್ಲವನ್ನು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಆ ರೀತಿ ಅಪ್ಲೋಡ್ ಮಾಡಿದ್ರು ಸಹ ನೆಕ್ಸ್ಟ್ ಸೀಸನಲ್ಲಿ ಅಕಸ್ಮಾತ್ ಏನಾದರೂ ಕಾಮನ್ ಪೀಪಲ್ಗೆ ಎಂಟ್ರಿ ಇದೆ ಅಂತಂದಾಗ ನಿಮಗೆ ಚಾನ್ಸ್ ಅವ್ರು ಕೊಡೋದಿಲ್ಲ. ಸೊ ನೋಡಿಕೊಂಡು ವೀಡಿಯೋಸ್ ಮಾಡಿ ಅಷ್ಟೇ. ನಿಮ್ಗೇನಾದ್ರು ಬಿಗ್ ಬಾಸ್ಗೆ ಹೋಗಲೇಬೇಕು ಅನ್ನುವಂತಹ ಆಸೆ ಇದ್ದರೆ ಈ ರೀತಿ ನೆಗೆಟಿವ್ ಕಮೆಂಟ್ಸ್ಗಳನ್ನು ಹಾಕೋದನ್ನು ಬಿಟ್ಟು ಅದ್ರ ಮೇಲೇ ಕಾನ್ಸಂಟ್ರೇಟ್ ಮಾಡಿಕೊಂಡು ನಾನು ನೆಕ್ಸ್ಟ್ ಇಯರ್ ಏನಾದರೂ ಕಾಮನ್ ಪೀಪಲ್ಗೆ ಚಾನ್ಸ್ ಕೊಟ್ಟರು ಅಂತಂದಾಗ ಇನ್ನೂ ಬೆಟರಾಗಿ ಪರ್ಫಾರ್ಮ್ ಮಾಡೋದಕ್ಕೆ ನಾನು ಏನೇನು ಮಾಡಬೇಕು, ಇವಾಗ ಅವ್ರು ಸೆಲೆಕ್ಟ್ ಆಗಿದ್ದಾರೆ ಅಂದರೆ ಅವ್ರು ಏನು ಮಾಡಿದ್ರು, ಅದೆಲ್ಲ ಇನ್ಪುಟ್ಸನ್ನು ತೊಗೊಂಡು ಮತ್ತೆ ಟ್ರೈ ಮಾಡಿ. ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.